ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ನೀವು ನೋಡಿರ್ತೀರ. ಇವತ್ತಿನ ವ್ಲಾಗ್ ಅಂದರೆ ಚಪ್ಪರಶಾಸ್ತ್ರ ಅಂದರೆ ನಮ್ಮ ಮಲೆನಾಡಲ್ಲಿ ಹೇಗೆ ಚಪ್ಪರಶಾಸ್ತ್ರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ನಮ್ಮ ಮನೆಯಲ್ಲಿ ಚಪ್ಪರ ಹಾಕ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕಪ್ಪ. ಇವ್ರದ್ದೇ ತುಂಬ ಉಸ್ತುವಾರಿ. ನಮ್ಮ ಕಡೆ ತುಂಬ ದೊಡ್ಡದಾಗಿ ಚಪ್ಪರ ಹಾಕ್ತಾರೆ, ಬಟ್ ನಾವು ಸಿಂಪಲ್ಲಾಗಿ ಚಪ್ಪರ ಹಾಕ್ಸಿದ್ದೀವಿ. ಚಪ್ಪರ ಹಾಕೋದು ಅಂದರೆ ಎಲ್ಲ ಊರಿನಲ್ಲಿ ಒಬ್ಬೊಬ್ಬರು ಬರ್ತಾರೆ, ಬಟ್ ಇಲ್ಲಿ ನಮ್ಮ ಫ್ಯಾಮಿಲಿ ಮಾತ್ರ ಇದೆ. ಚಪ್ಪರಶಾಸ್ತ್ರದಲ್ಲಿ ಕೆಲವೊಂದು ನಿಯಮ ಇದೆ, ಅದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಕೆಲವೊಂದನ್ನು ಕೇಳಿಕೊಂಡು ಹೇಳ್ತೀನಿ, ಸರಿನಾ? ಬನ್ನಿ ನಾವು ಒಳಗಡೆ ಹೋಗೋಣ. ಇದು ಹೊರಗಡೆ ಆದರೆ ಇನ್ನು ಒಳಗಡೆ ಹೇಗೆಲ್ಲ ರೆಡಿ ಆಗ್ತಾರೆ, ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ನೋಡೋಣ. ಇವರು ಚಿಕ್ಕಮ್ಮ ಎಲ್ಲ ಹೆಂಗಸರೆಲ್ಲ ಕೂತ್ಕೊಂಡು ಇರೋ ಡಿಸ್ಕಷನ್ ಡೀಪಾಗಿ ಮಾಡ್ತಾಯಿದ್ದಾರೆ. ಮದುವೆ ಅಂದಮೇಲೆ ಮನೆ ತುಂಬ ಜನ ಇರಬೇಕು, ಆವಾಗಲೇ ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ ಹೊರಗಡೆ ಅವ್ರು ಯಾರೂ ಬಂದಿಲ್ಲ, ಎಲ್ಲ ನಮ್ಮ ಫ್ಯಾಮಿಲಿಯವರೇ ಬಂದಿರೋದು. ಇದು ಅಡುಗೆ ಮನೆಯಲ್ಲಿ ಹಿಡಕಲು ಅಂತ ಮಾಡ್ತೀವಿ, ಅಂದರೆ ಅದು ಒಂದು ದೇವ್ರ ಪೂಜೆ ಮಾಡ್ತೀವಿ. ಹೀಗೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ. ಇದೇನೇನಂತ ನಾನು ಕೇಳಿಲ್ಲ, ಯಾಕಂದರೆ ಕೇಳಿಕೊಂಡು ವಿಡಿಯೋ ಮಾಡೋಷ್ಟು ಪುರ್ಸೊತ್ತಿಲ್ಲ ನನಗೆ. ಈ ವಿಡಿಯೋದಲ್ಲಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ತುಂಬ ಮಿಸ್ ಆಗಿದೆ ಕೆಲವೊಂದು ನಿಯಮಗಳನ್ನ. ನೋಡಿ, ಹೀಗೆ ಕಜ್ಜಾಯ ಮಾಡ್ತಾರೆ. ಚಪ್ಪರ ಹಾಕೋ ದಿವಸ ಚಿಕನ್ ಮತ್ತು ಕಜ್ಜಾಯ ಮಾಡ್ತಾರೆ. ಕಜ್ಜಾಯನ ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ದಾರೆ. ಕಜ್ಜಾಯ ಮಾಡೋದ್ರಲ್ಲಿ ಇವ್ರು ಫೇಮಸ್ಸು. ಚಿಕನ್ ಸಾಂಬಾರು, ಕಜ್ಜಾಯ ರೆಡಿ ಆಗ್ತಾಯಿದೆ. ಹಾಗೆ ಒಳಗಡೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತೇಳಿ ಅಂದರೆ, ಇವಾಗ ಚಪ್ಪರ ಹಾಕಿದ್ಮೇಲೆ ಹಾಲ್ಗಂಬ ಪೂಜೆ ಅಂತ ಮಾಡ್ತಾರೆ. ಅದನ್ನು ನಮ್ಮ ಅಕ್ಕ ಮಾಡ್ತಾಯಿದ್ದಾಳೆ. ಹೀಗೆ ಈ ಒಂದು ಹಾಲ್ಗಂಬ ಅನ್ನೋದೊಂದು, ಅದು ನಂಗೆ ಗೊತ್ತಿಲ್ಲ ಅದೇನಂತ ಹೇಳಿ, ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಅದೇನೋ ಒಂದು ಕಂಬಕ್ಕೆ ಪೂಜೆ ಮಾಡ್ತಾರೆ. ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನೀಟಾಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬೇಕಾದ್ರೆ ತುಂಬ ಕಾಮಿಡಿಗಳನ್ನು ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ, ತುಂಬ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಚಿಕ್ಕಪ್ಪ. ಅದು ಹಾಗೆ ಕಾಮಿಡಿ ಮಾಡೋ ಜೊತೆ ಬೈತಾನೆ ಇದ್ರು, ಅದಕ್ಕೋಸ್ಕರ ಅದನ್ನು ಹಾಕಿಲ್ಲ ನಾನು ಒರಿಜಿನಲ್ ಆಡಿಯೋನ. ಮದುವೆ ಮಾಡಿ ತುಂಬ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ನಂಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಬಟ್ ಈ ವಿಡಿಯೋನ ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ. ಪೂಜೆ ಆದಮೇಲೆ ಈ ಚಪ್ಪರ ಯಾರು ಹಾಕಿರ್ತಾರೆ ಅವ್ರಿಗೆ ಮಡ್ಲಕ್ಕಿ ಕೊಡ್ತೀವಿ. ಇವರು ಉಸ್ತುವಾರಿ, ಚಪ್ಪರ ಹಾಕೋ ಉಸ್ತುವಾರಿನ ವಹಿಸ್ಕೊಂಡವರು ಫಸ್ಟು, ಅದಕ್ಕೋಸ್ಕರ ಇವರಿಗೀಗ ಮಡ್ಲಕ್ಕಿ ಕೊಡ್ತಾಯಿದ್ದಾರೆ. ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ತುಂಬ ಗಂಟಲೆಲ್ಲ ಕಟ್ಕೊಂಡು ತಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ವಿಡಿಯೋ ಬೇಕು ಅಂತ ನಮ್ಮ ಫ್ಯಾಮಿಲಿ ಕೇಳ್ತಾಯಿದ್ರು. ವಿಡಿಯೋ ಮಾಡಿದ್ಯಾ, ಅದನ್ನೇ ಇಟ್ಕೊಂಡು ಏನು ಮಾಡ್ತೀಯಾ, ಬೇಗ ಯೂಟ್ಯೂಬ್ಗೆ ಹಾಕು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಆಡಿಯೋ ಕ್ರಿಯೇಟ್ ಮಾಡ್ತಾಯಿದ್ದೀನಿ.
ಈಗ ಇವರು ಇನ್ನೊಬ್ಬರು ಇವರು ಕೂಡ ಚಪ್ರ ಹಾಕಿರೋದ್ರಿಂದ ಇಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ರಿಂದ ಎರಡನೇವರು ಇವರಿಗೂ ಮಡ್ಲಕ್ಕಿಯನ್ನು ಹಾಕ್ತಾಯಿದ್ದೀವಿ. ಹಾಗೆ ನಮ್ಮ ಚಿಕ್ಕಪ್ಪನಿಗೂ ಹಾಕೋಣ ಅಂದರೆ ಅವ್ರು ಬೇಡ ನಮಗೆಲ್ಲ ಏನಕ್ಕೆ ಅಂತ ಹೇಳಿದರು. ಈಗ ಹುಡುಗನಿಗೆ ಹುಡುಗನ ಕೈಯಲ್ಲಿ ದೇವ್ರ ಪೂಜೆ ಮಾಡಿಸ್ತಾರೆ. ಅದೇನು ಮಾಡಿಸ್ತಾರೋ ಅಂತಕ್ಕೆ ಮಾಡಿಸ್ತಾರೋ ಗೊತ್ತಿಲ್ಲ ನನಗೆ, ಒಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ನಮ್ಮ ದೊಡ್ಡಮ್ಮ. ಈಗ ಹುಡುಗ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ. ಈಗ ದೇವ್ರ ಮನೆ ಪೂಜೆ ಎಲ್ಲ ಆದಮೇಲೆ ಒಳಗಡೆ ಅಡುಗೆ ಮನೆಯಲ್ಲಿ ಇಟ್ಟಿರ್ತಾರಲ್ಲ, ಅದೇ ಅವಾಗ ಹೇಳಿದ್ನಲ್ಲ ಇಡ್ಕ್ಲು ಅಂತ ಹೇಳಿ, ಆ ಇಡ್ಕ್ಲ ಪೂಜೆನ ಮಾಡಿಬಿಟ್ಟು ಈಗ ಮುಂದಿನ ಕಾರ್ಯಕ್ರಮ ಏನು ಅಂತ ನೋಡೋಣ ಬನ್ನಿ. ಪೂಜೆ ಇಲ್ಲೆಲ್ಲ ಪೂಜೆ ಆದಮೇಲೆ ಮತ್ತೊಂದು ರೌಂಡು ದೇವ್ರ ಮನೆ ಒಳಗಡೆ ಹೋಗಿ ಪೂಜೆ ಮಾಡ್ಕೊಬರ್ಬೇಕು. ಅಲ್ಲಿ ತನಕ ಪೂಜೆ ನಡೀತಾನೆ ಇರುತ್ತೆ. ಮಾಡಿ ಪೂಜೆ ಮಾಡಿ ಎಲ್ಲ ಕಡೆ ಪೂಜೆ ಮಾಡಿ ಇಲ್ಲಿಗೆ ಮುಗೀತು. ಈಗ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಹೇಳಿ, ಲಾಸ್ಟು ಬ್ಯಾಟಿಂಗು ಅಂದರೆ ಊಟ. ಇಲ್ಲಿ ಡೆಕೋರೇಷನ್ ನಡೀತಾ ಇದೆ, ಈ ಕಡೆ ಪಕ್ಕದಲ್ಲೇ ಊಟ, ಆಮೇಲೆ ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಹೆಂಗಸರು ಕ್ಲೀನ್ ಮಾಡ್ತಾಯಿದ್ದಾರೆ. ಚಪ್ರ ಹಾಕಿದ್ಮೇಲೆ ಅಲ್ಲೇ ಕ್ಲೀನ್ ಮಾಡ್ತಾಯಿದ್ದಾರೆ. ಈಗ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬ ಉಸ್ತುವಾರಿ ಸಚಿವರು ಇವರು ಇರಲಿಲ್ಲ, ಕಿಟ್ಟಪ್ಪ ಅವರು ಎಲ್ಲ ಹೋಗಿದ್ರು. ಈಗ ಸಿಕ್ಕರು, ಅದಕ್ಕೆ ಒಂದು ಫೋಟೋ ಇಟ್ಕೊಂಡ್ಬಿಟ್ಟೆ, ವಿಡಿಯೋನು ಮಾಡಿಕೊಂಡು ಫೋಟೋನು ತೊಗೊಂಡ್ಬಿಟ್ಟೆ. ಇದೆಲ್ಲ ಆದಮೇಲೆ ಈಗ ಸಣ್ಣ ಮಕ್ಕಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಪಾಪ ಅವರು ಎಲ್ಲ ಒಂದು ಕಡೆ ಕುತ್ಕೊಂಡು ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾಯಿದ್ದಾರೆ. ಇದು ನೋಡಿ ಫೈನಲ್ಲು ನೈಟ್ ಹಳದಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈ ಕಡೆ ಹೆಂಗಸರುಗಳು ಊಟ ಮಾಡ್ತಾಯಿದ್ದಾರೆ. ಹೆಂಗಸರುಗಳು ಅಲ್ಲ, ಹೆಂಗಸರು. ಆಮೇಲೆ ಇದು ಲಾಸ್ಟ್. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಬಾಯ್.